ನಮಸ್ಕಾರ ಸ್ನೇಹಿತರೆ. ಸಚಿವ ಸತೀಶ್ ಜಾರಕಿಹೊಳಿ ಅವರ ದೆಹಲಿ ಭೇಟಿ ಮತ್ತು ಅದಾದ ಬಳಿಕ ಅವರು ಮಾಧ್ಯಮಗಳ ಮುಂದೆ ಆಡಿರುವಂತಹ ಮಾತುಗಳು ಸದ್ಯ ಇಡೀ ರಾಜ್ಯ ರಾಜಕಾರಣದಲ್ಲಿ ತಲ್ಲಣವನ್ನ ಸೃಷ್ಟಿಸಿದೆ. ಪಕ್ಷದ ಸಂಘಟನೆ, ಸಂಪುಟ ವಿಸ್ತರಣೆಯ ಸರ್ಕಸ್ ಮತ್ತು ಮಾಜಿ ಸಿಎಂ ಸಿದ್ದರಾಮಯ್ಯ ಅವರ ಹೆಸರಿನಲ್ಲಿ ಹರಿದಾಡ್ತಾ ಇರುವಂತಹ ಅಸಮಾಧಾನದ ವದಂತಿಗಳ ಬಗ್ಗೆ ಸತೀಶ್ ಜಾರಕಿಹೊಳಿ ಅವರು ಬಿಚ್ಚಿಟ್ಟಿರುವಂತಹ ಆ ಅಸಲಿ ಸತ್ಯವಾದ್ರೂ ಏನು ಹಾಗಾದ್ರೆ? ಬನ್ನಿ, ಪ್ರತಿಯೊಂದು ವಿಚಾರವನ್ನ ಕೂಡ ಎಳೆಯಾಗಿ ಬಿಡಿಸಿ ಹೇಳ್ತೀನಿ. ಈ ವಿಡಿಯೋವನ್ನ ಕೊನೆಯವರೆಗೂ ಕೂಡ ಮಿಸ್ ಮಾಡದೆ ನೋಡಿ. ಮೊದಲನೇದಾಗಿ, ದೆಹಲಿ ಭೇಟಿಯ ಬೆನ್ನಲ್ಲೇ ಈಗ ಪಕ್ಷದ ಸಂಘಟನೆಯಲ್ಲಿ ಒಂದು ದೊಡ್ಡ ಬದಲಾವಣೆಯ ಗಾಳಿ ಬೀಸ್ತಾ ಇದೆ. ಈ ಬಗ್ಗೆ ಮಾತನಾಡಿದಂತಹ ಸತೀಶ್ ಜಾರಕಿಹೊಳಿ ಅವರು ಒಂದು ಮುಖ್ಯ ವಿಚಾರವನ್ನ ಇಲ್ಲಿ ಪ್ರಸ್ತಾಪಿಸಿದ್ದಾರೆ. ಅಂದ್ರೆ ಪಕ್ಷಕ್ಕೆ ಹೊಸ ಅಧ್ಯಕ್ಷರು ಬರೋದು ಬಹುತೇಕ ಖಚಿತವಾಗಿದೆ. ರಾಜ್ಯದಲ್ಲಿ ಹೊಸ ಅಧ್ಯಕ್ಷರು ಬಂದಾಗ ಅವರು ತಮಗೆ ಬೇಕಾದ ಹಾಗೂ ಪಕ್ಷವನ್ನ ಮುನ್ನಡೆಸಬಲ್ಲಂತಹ ಒಂದು ಹೊಸ ಟೀಮ್ ಅನ್ನ ರೆಡಿ ಮಾಡ್ಕೊಳ್ಳೋದು ತೀರಾ ಸಹಜ ಮತ್ತು ಅದೊಂದು ವಾಡಿಕೆ. ಯಾಕಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ನಮಗೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳು ಎದುರಾಗ್ತಾ ಇದ್ದು ಜನರನ್ನ ಮತ್ತು ಕಾರ್ಯಕರ್ತರನ್ನ ಪಕ್ಷದ ಸಂಘಟನೆಗೆ ದೊಡ್ಡ ಮಟ್ಟದಲ್ಲಿ ಬಳಸ್ಕೊಳ್ಬೇಕಿದೆ. ಈ ಸಂಘಟನೆಯ ಚರ್ಚೆಯ ನಡುವೆಯೇ ಹೈಕಮಾಂಡ್ ಮಟ್ಟದಲ್ಲಿ ಮತ್ತೊಂದು ಹೈ ವೋಲ್ಟೇಜ್ ಕಸರತ್ತು ಕೂಡ ನಡೀತಾ ಇದೆ. ಅದೇ ಬಹುದಿನಗಳಿಂದ ರಾಜ್ಯ ರಾಜಕೀಯದಲ್ಲಿ ತೀವ್ರ ಕುತೂಹಲ ಕೆರಳಿಸಿರುವಂತಹ ಸಂಪುಟ ವಿಸ್ತರಣೆಯ ವಿಚಾರ. ದೆಹಲಿಯಲ್ಲಿ ಹೈಕಮಾಂಡ್ ನಾಯಕರ ಜೊತೆ ಈ ಬಗ್ಗೆ ಗಂಭೀರ ಚರ್ಚೆ ಕೂಡ ನಡೆದಿದೆ. ಪ್ರತಿ ಬಾರಿ ದೆಹಲಿಗೆ ಹೋದಾಗ್ಲೂ ಕೂಡ ಅದು ಮಾಮೂಲಿ ತಾನೆ ಅಂತ ನೀವು ಕೇಳಬಹುದು. ಆದ್ರೆ ಸತೀಶ್ ಜಾರಕಿಹೊಳಿ ಅವರ ಪ್ರಕಾರ ಈ ಸಲದ ಭೇಟಿಯಲ್ಲಿ ಸಂಪುಟ ವಿಸ್ತರಣೆಯ ಮೊದಲ ಹಂತದ ಚರ್ಚೆ ಅಧಿಕೃತವಾಗಿ ಮುಕ್ತಾಯಗೊಂಡಿದೆ. ನಾಯಕರು ತಮ್ಮ ಅಭಿಪ್ರಾಯಗಳನ್ನ ಹೈಕಮಾಂಡ್ ನ ಮುಂದೆ ಸ್ಪಷ್ಟಪಡಿಸಿದ್ದಾರೆ. ಸದ್ಯಕ್ಕೆ ಎರಡನೇ ಹಂತದ ಚರ್ಚೆ ಬಾಕಿ ಉಳಿದಿದ್ದು ಇದು ಸೋಮವಾರ ಅಥವಾ ಮಂಗಳವಾರ ಮುಗಿಯುತ್ತಾ ಎಂಬುದು ಕೂಡ ನಿಖರವಾಗಿ ಗೊತ್ತಿಲ್ಲದೆ ಇದ್ರೂ ರಾಜ್ಯದ ಹಿತದೃಷ್ಟಿಯಿಂದ ಆದಷ್ಟು ಬೇಗ ಈ ಪ್ರಕ್ರಿಯೆ ಮುಗಿಯಲಿದೆ ಅನ್ನುವಂತಹ ಗ್ಯಾರಂಟಿಯನ್ನು ಕೂಡ ಸತೀಶ್ ಜಾರಕಿಹೊಳಿ ಅವರು ನೀಡಿದ್ದಾರೆ. ಅಂದ್ರೆ ಈ ಬಾರಿಯ ಸಂಪುಟ ವಿಸ್ತರಣೆಯಲ್ಲಿ ನಾವೆಲ್ಲರೂ ಗಮನಿಸಬೇಕಾದಂತಹ ಒಂದು ಟ್ವಿಸ್ಟ್ ಇದೆ. ಅದೇನಂತ ಹೇಳಿದ್ರೆ, ಇಡೀ ಪ್ರಕ್ರಿಯೆ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಅಂತಿಮ ಆಗೋದಕ್ಕಿದೆ. ಅವರೊಂದು ಹೊಸ ಫಾರ್ಮುಲಾವನ್ನ ಅಳವಡಿಸಿಕೊಳ್ಳೋದಕ್ಕೂ ಕೂಡ ಮುಂದಾಗಿದ್ದಾರಂತೆ. ಹೌದು, ಅಂದ್ರೆ ರಾಹುಲ್ ಗಾಂಧಿ ಅವರಿಗೆ ಸಂಪುಟದಲ್ಲಿ ಹಳಬರಿಗಿಂತ ಹೆಚ್ಚಾಗಿ ಹೊಸ ಮುಖಗಳಿಗೆ ಮತ್ತು ಯುವ ನಾಯಕರಿಗೆ ಹೆಚ್ಚಿನ ಅವಕಾಶ ಕೊಡಬೇಕು ಅನ್ನುವಂತಹ ಒಂದು ಬಲವಾದ ಆಸೆ ಇದೆ. ಹೊಸ ಲೀಡರ್ಶಿಪ್ ಬಂದ್ರೆ ಅದು ಪಕ್ಷಕ್ಕೆ ಮುಂದಿನ ದಿನಗಳಲ್ಲಿ ದೊಡ್ಡ ಆಸ್ತಿ ಆಗುತ್ತೆ ಎಂಬುದು ಹೈಕಮಾಂಡ್ ನ ಲೆಕ್ಕಾಚಾರ. ಇಲ್ಲಿ ಸಾಮರ್ಥ್ಯವಿರುವಂತಹ ಹೊಸಬ್ರನ್ನ ಹೇಗೆ ಇಂಡೆಕ್ಟ್ ಮಾಡಿಕೊಳ್ಳಬೇಕು ಎಂಬ ಹೊಸ ಮಾನದಂಡಗಳ ಚರ್ಚೆ ಕೂಡ ಮುಂದಿನ ಸಭೆಯಲ್ಲಿ ನಡೆಯಲಿದೆಯಂತೆ. ಇದರ ಜೊತೆಗೆ ಪ್ರಮುಖ ಪ್ರಾಂತ್ಯಗಳ ಪ್ರಾತಿನಿಧ್ಯದ ಚರ್ಚೆ ಕೂಡ ಇಲ್ಲಿ ತೀವ್ರಗೊಂಡಿದೆ. ಈ ಪ್ರಾದೇಶಿಕ ಲೆಕ್ಕಾಚಾರದ ಒಳಗೆ ಬರುವುದೇ ಬೆಳಗಾವಿ ಭಾಗದ ಒಂದು ರಾಜಕೀಯ ಅಂತಾನೆ ಹೇಳ್ಬೋದು. ಸತೀಶ್ ಜಾರಕಿಹೊಳಿ ಅವರ ಸ್ವಂತ ಜಿಲ್ಲೆಯಾಗಿರುವುದರಿಂದಾಗಿ ಮಾಧ್ಯಮಗಳು ಈ ಬಗ್ಗೆ ಅವರನ್ನ ಪ್ರಶ್ನಿಸಿದಂತಹ ಸಂದರ್ಭದಲ್ಲಿ ಅವರು ಅದಕ್ಕೆ ಉತ್ತರಿಸಿದ್ರು. ಅಂದ್ರೆ ಬೆಳಗಾವಿ ಭಾಗಕ್ಕೆ ಕನಿಷ್ಠ ಒಂದು ಸಚಿವ ಸ್ಥಾನವನ್ನ ಕಡ್ಡಾಯವಾಗಿ, ಅಂದ್ರೆ ನೋ ಡೌಟ್ ಇಲ್ಲಿ ಕೊಟ್ಟೇ ಕೊಡಬೇಕಾಗುತ್ತೆ ಅನ್ನೋದು ದೃಢವಾಗಿ ಇಲ್ಲಿ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಇನ್ನು ಬೆಳಗಾವಿಗೆ ಎರಡನೇ ಸಚಿವ ಸ್ಥಾನ ಸಿಗುತ್ತಾ ಇಲ್ವಾ ಅನ್ನೋದು ಹೈಕಮಾಂಡ್ ವಿವೇಚನೆಗೆ ಬಿಟ್ಟ ವಿಚಾರ. ಹಾಗಾಗಿ ಹೀಗೆ ಒಂದು ಕಡೆ ಹೊಸಬರ ಸೇರ್ಪಡೆ, ಮತ್ತೊಂದು ಕಡೆ ಪ್ರಾದೇಶಿಕ ಸಮತೋಲನದ ಚರ್ಚೆಗಳು ಸುಸೂತ್ರವಾಗಿ ಸಾಗ್ತಾ ಇದ್ರೆ, ಇನ್ನೊಂದು ಕಡೆ ಸಿದ್ದರಾಮಯ್ಯ ಅವರ ಹೆಸರಿನ ಒಂದು ದೊಡ್ಡ ವದಂತಿ ಕೂಡ ರಾಜ್ಯದಲ್ಲಿ ಈಗ ಸದ್ದು ಮಾಡ್ತಾ ಇದೆ. ಅದೇ ಸಿದ್ದರಾಮಯ್ಯ ಅವರ ನಡುವಿನ ಅಸಮಾಧಾನ ಮತ್ತು ಭಿನ್ನಾಭಿಪ್ರಾಯದ ಸುದ್ದಿ. ಈ ಬಗ್ಗೆ ಜಾರಕಿಹೊಳಿ ಅವರು ಖಡಕ್ ಆಗಿ ರಿಯಾಕ್ಷನ್ ಅನ್ನ ಕೊಟ್ಟಿದ್ದಾರೆ. ಅಂದ್ರೆ ನಾವೆಲ್ಲೂ ಕೂಡ ಸಿದ್ದರಾಮಯ್ಯ ಅವರ ಹೆಸರನ್ನ ಬಳಸಲೇ ಇಲ್ಲ, ನೀವೇ ಸುದ್ದಿಗಳನ್ನ ಜಾಯಿಂಟ್ ಮಾಡ್ಕೊಂಡು ಇಲ್ಲಿ ಗೊಂದಲವನ್ನ ಸೃಷ್ಟಿಸಿದ್ರೆ ನಾವೇನ್ ಮಾಡೋದಕ್ಕೆ ಸಾಧ್ಯ ಅಂತ ಹೇಳಿ ಅವರು ಮಾಧ್ಯಮಗಳ ವಿರುದ್ಧ ಒಂದು ಬೇಸರವನ್ನ ಹೊರಹಾಕಿದ್ದಾರೆ. ತಾವು ಇಲ್ಲ ಅಂತ ಎಷ್ಟು ಬಾರಿ ಹೇಳಿದ್ರು ಮಾಧ್ಯಮಗಳು ಅದಕ್ಕೆ ರೆಕ್ಕೆ ಪುಕ್ಕ ಕಟ್ಟಿ ಹೊಸ ಸುದ್ದಿ ಮಾಡ್ತೀವಿ ಎನ್ನುವಂತಹ ಒಂದು ಆರೋಪವನ್ನ ಕೂಡ ಅವರು ಮಾಡಿದ್ದಾರೆ. ಸಿದ್ದರಾಮಯ್ಯ ಅವರ ಜೊತೆ ಮುಂಚೆಯೂ ಚೆನ್ನಾಗಿದ್ವಿ, ಈಗಲೂ ಚೆನ್ನಾಗಿದ್ದೇವೆ, ನಮ್ಮ ಮಧ್ಯೆ ಯಾವುದೇ ಗೊಂದಲ ಇಲ್ಲ ಅನ್ನುವಂತಹ ಸ್ಪಷ್ಟನೆಯನ್ನ ಕೂಡ ಜಾರಕಿಹೊಳಿ ನೀಡಿದ್ದಾರೆ. ಇದರ ಹಿಂದೆ ಲಾಭ ಮಾಡಿಕೊಳ್ಳೋದಕ್ಕೆ ಒಂದಷ್ಟು ಜನ ಸಂಚನ್ನ ರೂಪಿಸ್ತಾ ಇದ್ದಾರೆ, ಸಂಚನ್ನ ರೂಪಿಸ್ತಾ ಹೊಂಚು ಹಾಕ್ತಿದ್ದಾರೆ ಕಿಡಿಗೇಡಿಗಳು ಅಂತುವಂತಹ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ಆ ಕಿಡಿಗೇಡಿಗಳು ಯಾರು ಗೊತ್ತಾ? ಜಾರಕಿಹೊಳಿ ಅವರ ಪ್ರಕಾರ ಈ ರಾಜಕೀಯ ಗೊಂದಲದ ಲಾಭ ಪಡೆಯುವುದಕ್ಕೆ ತೆರೆಮರೆಯಲ್ಲಿ ಸದ್ದಿಲ್ಲದೆ ಕೆಲವು ಹೊಸ ಶಕ್ತಿಗಳು ಹುಟ್ಟಿಕೊಂಡಿವೆ
ಅಂತೆ. ಆದ್ರೆ ಇಂತಹ ಶಕ್ತಿಗಳಿಗೆ ಅವರು ಕೊಟ್ಟಿರುವಂತಹ ವಾರ್ನಿಂಗ್ ಏನು ಅಂತ ಹೇಳಿದ್ರೆ, ನಾವು ಸಿದ್ದರಾಮಯ್ಯ ಅವರ ಜೊತೆ 30 ವರ್ಷಗಳಿಂದ ಒಟ್ಟಿಗೆ ಬೆಳೆದು ಬಂದವರು, ಹಾಗಾಗಿ ಈ ಹೊಸ ಶಕ್ತಿಗಳು ಜನರಲ್ಲಿ ಬಹಳ ದಿನ ಉಳಿಯೋದಿಲ್ಲ. ಒಟ್ಟಾರೆಯಾಗಿ ಹೇಳ್ಬೇಕು ಅಂತ ಹೇಳಿದ್ರೆ ಸ್ನೇಹಿತರೆ, ಒಳಗಿನ ವದಂತಿಗಳನ್ನ ನಾವು ತಳ್ಳಿ ಹಾಕಿ ಸಂಪುಟದಲ್ಲಿ ಹೊಸಬರಿಗೆ ಮಣೆ ಹಾಕಿ ಮುಂಬರುವ ಲೋಕಲ್ ಬಾಡಿ ಎಲೆಕ್ಷನ್ ಹಾಗೂ ಮುಂದಿನ 28 ದೊಡ್ಡ ಗುರಿಯನ್ನ ತಲುಪೋದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಮಾಸ್ಟರ್ ಪ್ಲಾನ್ ಮಾಡ್ಕೊಳ್ತಿದೆ ಅಂತಾನೆ ಹೇಳ್ಬೋದು. ಏನೇ ಅಸಮಾಧಾನ ಇದ್ರೂ ಕೂಡ ಅಲ್ಲಿ ಪ್ಯಾಚ್ ಅಪ್ ಮಾಡುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಇದು ಮುಂದಿನ ಎಲೆಕ್ಷನ್ಗೆ ಅಲ್ಲಿ ಎಫೆಕ್ಟ್ ಆಗಬಾರ್ದಲ್ವಾ. 2028ರ ಎಲೆಕ್ಷನ್ ಆಗಿರಬಹುದು, ಲೋಕಲ್ ಬಾಡಿ ಎಲೆಕ್ಷನ್ ಆಗಿರಬಹುದು, ಒಂದಷ್ಟು ಎಲೆಕ್ಷನ್ಗಳು ಬರೋದಿಕ್ಕಿದೆ. ಸೊ ಅಲ್ಲಿ ಏನಾದ್ರೂ ಎಫೆಕ್ಟ್ ಆಗುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಅಸಮಾಧಾನದ ಹೋಗಿ ಆಡ್ತಾ ಇದ್ರೂ ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಯಾರು ಕೂಡ ಅದನ್ನ ಒಪ್ಪಿಕೊಳ್ತಾ ಇಲ್ಲ. ಇದು ಯಾರೋ ಇಂಟೆನ್ಷನಲಿ ಮಾಡ್ತಾ ಇರುವಂತಹ ಕೆಲಸ ಅಂತ ಹೇಳ್ತಾ ಇದ್ದಾರೆ. ಒಟ್ಟಾರೆಯಾಗಿ ಕಾದ್ ನೋಡ್ಬೇಕಿದೆ ಮುಂದಿನ ದಿನಗಳಲ್ಲಿ ಇವರ ಅಸಮಾಧಾನ ಯಾವ ಮಟ್ಟಕ್ಕೆ ಹೋಗುತ್ತೆ, ಏನೇನ ಆಗುತ್ತೆ ಅನ್ನೋದನ್ನ. ನೋಡ್ತಾ ಇರಿ ಸಮ ಸಮಾಜಕ್ಕಾಗಿ ಕನ್ನಡವ ನ್ಯೂಸ್. ನಮಸ್ಕಾರ.